ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇನ್ನೊಂದು ಹೊಸ ವ್ಲಾಗ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಸೊ ನಿಮ್ಮಲ್ಲಿ ಎಷ್ಟು ಜನಕ್ಕೆ ವಿಂಡೋ ಶಾಪಿಂಗ್ ಅಂದ್ರೆ ತುಂಬಾನೇ ಇಷ್ಟ ಆಗತ್ತೆ ಅಂತ ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ಬೇಕು. ನನ್ಗಂತೂ ಇದು ತುಂಬಾನೇ ಇಷ್ಟ. ಎಷ್ಟು ವೆರೈಟಿ ಐಟಮ್ಸ್ ಎಲ್ಲ ಕಾಣಕ್ ಸಿಗತ್ತೆ. ನಮ್ಗೆ ಯಾವ್ದು ಬೇಕೋ ಅದನ್ನ ಈಸಿಯಾಗಿ ನೋಡಿ ಪಿಕ್ ಮಾಡ್ಕೊಳ್ಬಹುದು. ಕಳೆದ 2-3 ವರ್ಷಗಳಿಂದ ಕೋವಿಡ್ ಯಾವಾಗ ಸ್ಟಾರ್ಟ್ ಆಯ್ತು ಆವಾಗಿಂದ ನನ್ಗಂತೂ ವಿಂಡೋ ಶಾಪಿಂಗ್ ಹೋಗಕ್ಕೆ ಸಾಧ್ಯ ಆಗಿಲ್ಲ. ಯಾವಾಗ ನೋಡಿದ್ರು ಆನ್ಲೈನ್ ಶಾಪಿಂಗ್ ಅಲ್ಲಿ ಬೇಕಾಗಿರೋದನ್ನೆಲ್ಲ ತರಿಸಿ ಬೋರ್ ಆಗಿತ್ತು. ಸೊ ಅದಕ್ಕೋಸ್ಕರ ಈಗೆಲ್ಲ ರೆಸ್ಟ್ರಿಕ್ಷನ್ಸ್ ಏನು ಇಲ್ಲ ಅಲ್ವಾ. ಹಾಗಾಗಿ ನಾನು ಸಾಧ್ಯವಾದಷ್ಟು ಈ ತರ ವಿಂಡೋ ಶಾಪಿಂಗ್ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೊಳ್ತಾ ಇದ್ದೆ. ಸೊ ಹಾಗೆ ನೋಡುವಾಗ ನನಗೆ ಬನಶಂಕರಿ BDA ಕಾಂಪ್ಲೆಕ್ಸ್ ನಿಂದ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಅನಿಸ್ತು. ಸೊ ಯಾವಾಗ್ಲೂ ಈ ಜಾಗದಲ್ಲಿ ಹೋಗ್ಬೇಕಾದ್ರೆ, ಈ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಈ ಕಾಂಪ್ಲೆಕ್ಸ್ ಅನ್ನ ನೋಡ್ಕೊಂಡು ಹೋಗಿದ್ದುಂಟು. ಬಟ್ ಒಳಗಡೆ ಹೋಗಿ ಅಲ್ಲಿ ಏನಿದೆ ಅಂತ ನೋಡಿದ್ದು ತುಂಬಾನೇ ರೇರು. ಸೊ ಈ ಸಲ ನಾನು ಒಳಗೆ ಹೋಗಿದ್ದೆ. ಸೊ ಒಳಗೆ ಹೋದಾಗ ನಿಮ್ಗೆ ಒಂದು ಅಂಗಡಿ ಇದೆ, ಎಕ್ಸ್ಕ್ಲೂಸಿವ್ ಆಗಿ ಅಲ್ಲಿ ನಿಮ್ಗೆ ಚನ್ನಪಟ್ಟಣದ ಐಟಮ್ಸ್ಗಳು ಎಲ್ಲ ಕಾಣಕ್ ಸಿಗತ್ತೆ. ಚನ್ನಪಟ್ಟಣದ ಆಟಿಕೆಗಳು, ಗೊಂಬೆಗಳು, ಹಾಗೆ ಕವ್ಡೆ, ಮತ್ತೆ ಈ ಮಸಾಜರ್ಸ್ಗಳು, ಏನಿದೆ ಏನಿಲ್ಲ ಎಲ್ಲವೂ ಇದೆ. ಒಂದೇ ಮಹಡಿ ಅಡಿಗೆ ನೀವು ಹೋದ್ರೆ ಎಲ್ಲಾ ಐಟಮ್ಸ್ ನಿಮ್ಗೆ ಸಿಗತ್ತೆ. ಮತ್ತೆ ಈ ಚನ್ನಪಟ್ಟಣದ ಇದು ಆಟಿಕೆಗಳನ್ನ ಹೇಗ್ ಮಾಡ್ತಾರೆ ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇರ್ಬೋದು. ಸೊ ಗೊತ್ತಿಲ್ಲದೆ ಇರೋರಿಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಈ ಚನ್ನಪಟ್ಟಣದ ಆಟಿಕೆಗಳನ್ನ ಮಾಡೋದಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಒಂದು ವುಡ್ ಅನ್ನ ಬಳಸ್ತಾರೆ. ಅಂದ್ರೆ ಒಂದು ಮರ, ಆ ಮರದ ಹೆಸರು ದೂದಿ ವುಡ್ ಅಥವಾ ಮಿಲ್ಕ್ ವುಡ್ ಅಂತ ಕರೀತಾರಂತೆ. ಇದು ಬೆಳ್ಳಗಿರುತ್ತೆ ಈ ವುಡ್, ಹಾಗೆ ಸ್ವಲ್ಪ ಸಾಫ್ಟ್ ಇರೋದ್ರಿಂದ ಕೆತ್ತನೆ ಮಾಡೋದು ತುಂಬಾನೇ ಈಸಿ ಆಗತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಆ ವುಡ್ ಅನ್ನ ಬಳಸಿ ಮೊದಲಿಗೆ ಕೆತ್ತನೆಯನ್ನ ಮಾಡ್ಕೊಳ್ತಾರೆ. ಅದಾದ ನಂತರ ಅದಕ್ಕೆ ಬಣ್ಣಗಳನ್ನ ಬಳಿತಾ ಬರ್ತಾರೆ. ಆ ಬಣ್ಣಗಳು ಸಹ ವೆಜಿಟೇಬಲ್ ಡೈಸ್ ಅಂತ ಹೇಳ್ತಾರೆ. ಸೊ ಇದು ಹಾರ್ಮ್ಫುಲ್ ಕೆಮಿಕಲ್ಸ್ ಅಂತ ಏನ್ ಹೇಳ್ತೀವಿ ಆ ತರದೇನು ಇರೋದಿಲ್ಲ. ಈ ಪ್ಲಾಸ್ಟಿಕ್ ಆಟಿಕೆಗಳಾಗ್ಲಿ ಅಥವಾ ಇನ್ಯಾವುದೇ ಚನ್ನಪಟ್ಟಣದ ಆಟಿಕೆಗಳಲ್ಲದೆ ಇತರೆ ಆಟಿಕೆಗಳಲ್ಲಿ ಸಾಕಷ್ಟು ಕೆಮಿಕಲ್ ಬಳಸಲಾಗತ್ತೆ. ಬಟ್ ಇದು ಚನ್ನಪಟ್ಟಣದ ಆಟಿಕೆಗಳ ವಿಶೇಷತೆ. ಅದಕ್ಕೋಸ್ಕರನೇ ಅಲ್ವಾ ಇದಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ಕೂಡ ಇದು ಪಡೆದಿದೆ. ಸೊ ಇಷ್ಟೇ ಇದರ ಬಗ್ಗೆ ಗೊತ್ತಿರೋದು. ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ಖಂಡಿತ ನನಗೂ ಕೂಡ ಕಮೆಂಟ್ ಮಾಡಿ ತಿಳಿಸಿ, ನನಗೂ ತಿಳ್ಕೊಳ್ಳೋ ಆಸಕ್ತಿ ಇದೆ. ಸೊ ಇದನ್ನೆಲ್ಲ ನೋಡಿ ಕಣ್ ತುಂಬಿಕೊಂಡು ಇಲ್ಲಿ ನನಗೆ ಎಷ್ಟು ನನ್ನ ಲೋಭ ಜಾಗೃತಿ ಆಗೋಯ್ತು ಅಂತಂದ್ರೆ, ಈ ತರದ ಆಟಿಕೆಗಳನ್ನೆಲ್ಲ ನೋಡ್ಬಿಟ್ರೆ ನನ್ಗಂತೂ ಅಷ್ಟನ್ನು ಕೊಂಡ್ಕೊಂಡು ಮನೆಗೆ ತಂದು ಇಟ್ಕೊಂಡು ಬಿಡೋಣ ಅಂತ ಅನ್ಸುತ್ತೆ. ಸೊ ಆತರ. ಸೊ ಇದನ್ನ ಕೊಡ್ಸಿ ಅದನ್ನ ಕೊಡ್ಸಿ ಎಲ್ಲದನ್ನು ಕೊಡ್ಸಿ ಅಂತ ನಾನ್ ಕೇಳ್ತಿದ್ದೆ. ಸೊ ಮಗಳು ಕೇಳೋದಕ್ಕಿಂತ ಜಾಸ್ತಿ ನಾನೇ ಕೇಳ್ತಾ ಇದ್ದೆ ಅಲ್ಲಿ. ಸೊ ನನ್ನ ಹಸ್ಬೆಂಡ್ ಫುಲ್ ಆಶ್ಚರ್ಯದಿಂದ ನೋಡ್ತಾ ಇದ್ರು, ಮಗಳೇ ಸುಮ್ನಿದ್ದಾಳೆ ನಿಂದೇನು ಅಂತ ಅನ್ನೋ ತರ. ಸೊ ಹಾಗೆ ಅಂದ್ರೆ ಆಟಿಕೆಗಳು ನೋಡಿ ಆ ಲೋಕದಲ್ಲಿ ಕಳೆದು ಹೋಗ್ತಾ ನಮ್ಗೆ ಹಾಗ ಅನ್ಸಕ್ ಸ್ಟಾರ್ಟ್ ಆಗ್ಬಿಡುತ್ತೆ. ಎಲ್ಲವೂ ನನಗ್ ಬೇಕು, ನಾನ್ ಇಟ್ಕೊಳ್ತೀನಿ, ನಾನ್ ಕಲೆಕ್ಷನ್ ಮಾಡ್ಕೊಳ್ತೀನಿ ಅಂತ. ಸೊ ಈ ತರ ಕಲೆಕ್ಷನ್ ಮಾಡಿ ನಾನು ಸುಮಾರಷ್ಟು ಇಟ್ಕೊಂಡಿದ್ದೀನಿ. ಯಾವತ್ತಾದ್ರೂ ಒಂದಿನ ಕಲೆಕ್ಷನ್ ಅನ್ನ ನಿಮ್ಗೂ ಕೂಡ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ ಈ ಕನ್ನಡಿ ಇದೆ, ಎಷ್ಟು ಚೆನ್ನಾಗಿದೆ. ಇದು ಕೂಡ ಮರದ್ದೇ. ಸೊ ಇದನ್ನೆಲ್ಲ ಸ್ವಂತ ಮನೆ ಮಾಡಿದ್ರೆ ಅಲ್ಲಿ ತಗೊಂಡೋಗಿ ಈ ತರನೆಲ್ಲ ಇಟ್ಕೊಂಡು ಮನೆ ಡೆಕೋರೇಟ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ನಾನು ಅಲ್ಲಿ ಕನಸು ಕಾಣಕ್ ಸ್ಟಾರ್ಟ್ ಮಾಡಿದ್ದೆ. ಸೊ ಹೀಗಿತ್ತು. ಸೊ ನೀವು ಕೂಡ ಎಂದಾದ್ರೂ ಬನಶಂಕರಿ BDA ಕಾಂಪ್ಲೆಕ್ಸ್ ಹೋಗೋದಕ್ಕೆ ಅವಕಾಶ ಆದ್ರೆ ಇದನ್ನ ಖಂಡಿತ ಮಿಸ್ ಮಾಡ್ಕೊಳ್ಬೇಡಿ, ನೋಡಿ. ಹಾಗೆ ಇಯರಿಂಗ್ಸು ಮತ್ತೆ ನಮ್ಗೆ ಲೇಡೀಸ್ಗೆ ಬೇಕಾಗಿರುವಂತ ನೆಕ್ ಪೀಸಸ್ ಇದೆಲ್ಲವೂ ಸಹ ಇದೆ. ಎಲ್ಲವೂ ಕೂಡ ಅಷ್ಟೇ ಕಲರ್ಫುಲ್ ಆಗಿ ಚೆನ್ನಾಗಿದೆ. ಮತ್ತಿನ್ನೇನು, ಸೊ ಅಲ್ಲಿ ಬನಶಂಕರಿ BDA ಕಾಂಪ್ಲೆಕ್ಸ್ ಅಲ್ಲಿ ನೀವು ಹೋಗ್ಬಿಟ್ರೆ ನಿಮ್ಗೆ ಎಲ್ಲಾ ಬಗೆಯ ಶಾಪಿಂಗ್ ಐಟಮ್ಸ್ ಸಿಗತ್ತೆ. ಸೇಮ್ ಜಯನಗರ ಕಾಂಪ್ಲೆಕ್ಸ್ ಈಗ ನೀವು ನೋಡಿದ್ರೆ ಅಲ್ಲಿ ಹೇಗಿದೆ ಅದೇ ರೀತಿಯಾಗಿ ಇದೆ. ಸೊ ನನ್ಗೆ ಈ ತರದ ಒಂದು ರಂಗೋಲಿ ಶೀಟ್ ಬೇಕಾಗಿತ್ತು, ಅದನ್ನು ಕೂಡ ತಗೊಂಡೆ. ಹಾಗೆ ನಿಮ್ಗೆ ಟಾಪ್ಸು, ಡಾಲ್ಸು, ಬ್ಯಾಗ್ಸು ಮತ್ತೆ ಇನ್ನಿತರ ಎಲ್ಲಾ ಐಟಮ್ಸ್ಗಳು ನಿಮ್ಗೆ ಆರಾಮಾಗಿ ಸಿಗತ್ತೆ. ಹಾಗೆ ಕೈಗೆಟುಕುವ ಬೆಲೆಗಳಲ್ಲಿ ಸಹ ಇರುತ್ತೆ. ಆಬ್ವಿಯಸ್ಲಿ ಅಲ್ವಾ, ಇದು ವಿಂಡೋ ಶಾಪಿಂಗ್ ಅಂದ್ರೆ ಹಾಗೆ. ಸೊ ಶಾಪಿಂಗ್ ಎಲ್ಲ ಮುಗಿಸಿದ ನಂತರ ತಿನ್ನೋದಕ್ಕೋಸ್ಕರ ಕೂಡ ಇಲ್ಲಿ ಒಂದು ಬೇಕರಿ ಇದೆ, ಹಾಗೆ ಚಾಟ್ ಸೆಂಟರ್ ಇದೆ. ಸೊ ಅಲ್ಲಿ ಕೂಡ ನೀವು ರಿಫ್ರೆಶ್ ಆಗ್ಬಿಟ್ಟು ಆರಾಮಾಗಿ ಮನೆಗೆ ಬರ್ಬೋದು. ಹಾಯ್, ಇವಾಗ ಜಸ್ಟ್ ಬಂದ್ವಿ. ಸಮಯ ಈಗ 9 ಗಂಟೆ ಆಯಿತು.
ಸೊ ಒಂದಷ್ಟು ಐಟಮ್ಸನ್ನು ನಾನು ಖರೀದಿ ಮಾಡಿದೆ. ನನಗೆ ಚನ್ನಪಟ್ಟಣದ ಗೊಂಬೆಗಳು ಮತ್ತು ಚನ್ನಪಟ್ಟಣದಲ್ಲಿ ತಯಾರಾಗುವಂಥ ವಸ್ತುಗಳೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಒಂದಷ್ಟು ಖರೀದಿ ಮಾಡಿದ್ದೀನಿ, ನಿಮಗೂ ಕೂಡ ತೋರಿಸ್ತೀನಿ ಇವಾಗ. ಸೊ ಇದನ್ನು ತಗೊಂಡೆ, ಇದು ಅಗರಬತ್ತಿ ಹಾಕಿ ಇಡುವಂಥದ್ದು. ಸೊ ಈ ಥರ ಇರುತ್ತೆ ಒಳಗಡೆ. ಸೊ ಇಲ್ಲಿ ಒಂದು ಹೋಲ್ ಇದೆ. ಸೊ ಅದ್ರ ಮೂಲಕ ಈ ಥರ ಸಿಕ್ಸಿ ಇಡಬೇಕು. ಹಾಗೆ ಇಲ್ಲಿ ಧೂಪದ್ದು ಕೂಡ ಇಡ್ಬೋದು, ಧೂಪ ಇಡ್ಬೋದು ಚಿಕ್ಕ ಸೈಜಿಂದು. ಹಾಗೆ ಇದರಲ್ಲಿ ಸ್ಟಾಕ್ ಮಾಡೋಕ್ಕೂ ಕೂಡ ಆಪ್ಷನ್ ಇದೆ, ತೋರಿಸ್ತೀನಿ. ಎಲ್ಲಿದೆ, ಎಲ್ಲಿದ್ದು ಹೀಗೆ ನೋಡಿ, ಇಲ್ಲಿ ಹಾಕಿ ಇಟ್ಕೊಳ್ಬೋದು. ಕಾಣಿಸ್ತಿದೆ ಅಂದ್ಕೊಳ್ತೀನಿ. ಸೊ ಇದರಲ್ಲಿ ಹಾಕಿ ಇಡ್ಬೋದು. ಸೊ ಈ ಥರ ಇದೆ. ನೆಕ್ಸ್ಟು ಒಂದು ಪೆನ್ಸಿಲ್ ಖರೀದಿ ಮಾಡಿದ್ದೀನಿ ನೋಡಿ, ಇದು ಈ ಥರ ಬಿ ಇದೆ ಇದರಲ್ಲಿ. ಸೊ ಇದೊಂದು. ನೆಕ್ಸ್ಟು ಕೀ ಚೈನ್ಸ್ ತೊಗೊಂಡಿದ್ದೀನಿ 3 ರೀತಿದು. ಹಾಗೆ ಒಂದು ಇಯರಿಂಗ್ಸ್ ಅಂತೂ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನೋಡಿ. ಸೊ ನಾನು ಇವತ್ತಿನ ವ್ಲಾಗ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರುವಂತ ಬೆಲ್ ಐಕನ್ ಅನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೂ ಹೊಸ ವ್ಲಾಗ್ಗಳನ್ನ ನೀವು ನನ್ನ ಚಾನಲ್ ಅಲ್ಲಿ ನೋಡ್ತಾ ಹೋಗ್ತೀರಾ. ಇಷ್ಟ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.